ಲೋಕಸಭಾ ಚುನಾವಣೆಯ ಮತದಾನ ಮುಗಿದು ಇವತ್ತು ಮತ ಎಣಿಕೆ ಕಾರ್ಯ ದೇಶದಲ್ಲಿ ನಡೀತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರದ್ದಾಗಿದೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮುಂದಿನ ವರ್ಷಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶಗಳು ಅವರಿಗೆ ಲಭಿಸಿದೆ. ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿಯೂ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭೆಯಲ್ಲೂ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ 17 ಸ್ಥಾನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ. ಒಂದು ರೀತಿಯಲ್ಲಿ ನಮ್ಮೆಲ್ಲ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ನಿರೀಕ್ಷೆಯಂತೆ ಕಾರ್ಯಗಳ ಈ ಕ್ಷೇತ್ರ ರಾಜ್ಯದಲ್ಲಿ ಯಶಸ್ಸಿನ ಹಾದಿಗೆ ಹೋಗ್ತಾ ಇದೆ. ಇವತ್ತು ದೇಶದಲ್ಲೂ ಈಗಾಗಲೇ ಮತ ಎಣಿಕೆಯ ಕಾರ್ಯ ನಡೀತಾ ಇದ್ದು 295 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮತ್ತೆ NDA ಆಡಳಿತ ಬರ್ತಕ್ಕಂಥ ನಿಶ್ಚಲಾಗಿದೆ. ಇವತ್ತು ಮೋದಿಯವರ ಆಡಳಿತ, ಮೋದಿಯವರ ಕಾರ್ಯಗಳು, ಅದರ ಮುಖಾಂತರವಾಗಿ ದೇಶದಲ್ಲಿ ಇವತ್ತು 3ನೇ ಬಾರಿಗೆ NDA ಸರ್ಕಾರ ರಚನೆ ಆಗುತ್ತಾ ಹೋಗ್ತಾ ಇದೆ. ವಿಶೇಷವಾಗಿ ರಾಜ್ಯದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಲೋಕಸಭಾ ಸದಸ್ಯರನ್ನು 17 ಕ್ಷೇತ್ರಗಳ ಜಾಗದಲ್ಲಿ ಆಯ್ಕೆ ಮಾಡುವಲ್ಲಿ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಕಳೆದ ಬಾರಿಗಿಂತ ಲೀಡ್ ಕಡಿಮೆ ಇದೆ, 1 ಲಕ್ಷ ಅಂತರ. ಆ ಬಗ್ಗೆ ಏನು ಆತ್ಮಾವಲೋಕನೆ? ನೋಡಿ, ಸಹಜವಾಗಿ ಚುನಾವಣೆಯಿಂದ ಚುನಾವಣೆಗಳಿಗೆ ವ್ಯತ್ಯಾಸಗಳಿರ್ತದೆ. ಈ ಬಾರಿಯ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಗ್ಯಾರಂಟಿಯನ್ನು ಇಟ್ಕೊಂಡು ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಮತ ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿದರು. ಮತ್ತು ರಾಜ್ಯದಲ್ಲಿ ಸರ್ಕಾರ ಅವ್ರದ್ದೇ ಇದ್ದಾಗ ಜನ ಅವರ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಯೋಚನೆಗಳನ್ನು ಮಾಡಿದರು. ಆದರೂ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದಿದೆ. ಅವರು 1.5 ಲಕ್ಷ ಮತಗಳ ಅಂತರದಿಂದ ಇವತ್ತು ಗೆಲುವನ್ನು ಸಾಧಿಸಿದೆ. ನೋಡಿ, ಇವತ್ತು 2 ಬಾರಿ ಸರ್ಕಾರ ಮಾಡಿ 3ನೇ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು ಸಹಜ. ಆದರೂ ಈ ದೇಶದ ಜನ ಇವತ್ತು NDAಗೆ ಬಹುಮತವನ್ನು ಕೊಟ್ಟಿದ್ದಾರೆ. 295 ಬಹುಮತ ಸಂಖ್ಯೆ ಮತ್ತು ನರೇಂದ್ರ ಮೋದಿ ಮೇಲೆ ಆಡಳಿತದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಾಗಾಗಿ ಬಹುಮತ ಬಂದಿದೆ. ಕೇರಳ ರಾಜ್ಯದಲ್ಲಿ 1 ಬಾರಿಯೂ ನಾವು ಲೋಕಸಭಾ ಸದಸ್ಯರ ಆಯ್ಕೆ ಆಗಿರಲಿಲ್ಲ. ದೇವರನಾಡು ಕೇರಳದಲ್ಲಿ ಹಿಂದೆ 1 ಸಾರಿ ತಿರುವನಂತಪುರದಲ್ಲಿ ನಮ್ಮ ಶಾಸಕರ ಆಯ್ಕೆ ಆಗಿತ್ತು. ಅದರ ಮೊದಲ ಬಾರಿಗೆ ಇವತ್ತು ತ್ರಿಶೂರು ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಅವರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತನ್ನ ಅಕೌಂಟ್ ಓಪನ್ ಮಾಡಿದೆ. ಇವತ್ತು ಅಲ್ಲಿಯ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಾನು ಸಹ ಪ್ರಭಾರಿಯಾಗಿ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇದು ನಮಗೆ ಸಂತೋಷವನ್ನು ತಂದಿದೆ. ಅಲ್ಲಿಯ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.